ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಸೋಲಾಕ್ ಅರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಈ ದೇಶದಲ್ಲಿ ಯಾವುದಾದ್ರೂ ನಿಗೂಢ ವ್ಯಕ್ತಿ ಅಥವಾ ನಿಗೂಢ ಕುಟುಂಬ ಅಂತ ಇದ್ರೆ ಅದು ಅಫ್ಕೋರ್ಸ್ ಇಟಲಿ ಕುಟುಂಬ ಅಂತ ಹೇಳ್ಬೋದು. ಸೀರಿಯಸ್ಲಿ ಕೆಲವೊಂದ್ಸಲ ನಾವು ಇಮ್ಯಾಜಿನ್ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಹ ಕಥೆಗಳು ಇರುತ್ತೆ ಅವರದ್ದು. ನೋಡಿ, ಈ ಸಲ ಚಳಿಗಾಲದ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಡಿಸೆಂಬರ್ 15ನೇ ತಾರೀಕು ರಾಹುಲ್ ಇಟಲಿ ಅವರು ಸಂಸತ್ತಿನ ಅಧಿವೇಶನವನ್ನ ಬಿಟ್ಟು ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಜರ್ಮನಿಗೆ ಹಾರಿ ಬಿಡ್ತಾರೆ. ನೋಡಿದ್ರೆ ಅಷ್ಟು ಅರ್ಜೆಂಟ್ ಆಗಿ ಪಾರ್ಲಿಮೆಂಟ್ ಅನ್ನೇ ಬಿಟ್ಟು ಜರ್ಮನಿಗೆ ಹೋದಂತಹ ರಾಹುಲ್ ಇಟಲಿ ಮರುದಿನ ಅಂದ್ರೆ ಡಿಸೆಂಬರ್ 16ನೇ ತಾರೀಕು ಕಾಣಿಸ್ಕೊಂಡಿದೆಯಲ್ಲಿ ಮ್ಯೂನಿಚ್ನ BMW ವರ್ಲ್ಡ್ ಅಲ್ಲಿ. ಈ ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತ ಹೇಳಿದ ಹಾಗೆ ಅಲ್ಲೂ ಕೂಡ ಅಷ್ಟೇ ಭಾರತದ ವಿರುದ್ಧ ಟೀಕೆಯನ್ನ ಮಾಡ್ತಾರೆ. ಭಾರತದಲ್ಲಿ ಕಾರುಗಳ ಉತ್ಪಾದನೆ ಬಗ್ಗೆ ಟೀಕೆಯನ್ನ ಮಾಡ್ತಾರೆ. ಮಜಾ ನೋಡಿ, ಇಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡೋದು ಬಿಟ್ಟು ವಿದೇಶಕ್ಕೆ ಹೋಗಿ ಭಾರತವನ್ನ ಟೀಕೆ ಮಾಡ್ತಾರೆ. ಅಷ್ಟೂ ಸಾಲದಕ್ಕೆ ಅಲ್ಲಿ ಜಾರ್ಜ್ ಸೋರೋಸ್ ಅವರ ಸಹವರ್ತಿ ಕಾರ್ನೆಲಿಯಾ ವೋಲ್ ಅವರನ್ನ ಭೇಟಿ ಕೂಡ ಮಾಡ್ತಾರೆ. ಹಾಗಾದ್ರೆ ಭಾರತದ ವಿರೋಧಿಗಳನ್ನ ಭೇಟಿ ಮಾಡಿ ಭಾರತದ ವಿರುದ್ಧ ಟೀಕೆಯನ್ನ ಮಾಡೋದಕ್ಕೆ ಅಷ್ಟು ಅರ್ಜೆಂಟ್ ಆಗಿ ಜರ್ಮನಿಗೆ ಹೋದ್ರ ರಾಹುಲ್ ಇಟಲಿ ಅವರು. ಇಲ್ಲಿವರೆಗೆ ರಾಹುಲ್ ಅವರು ಡಿಸೆಂಬರ್ 15ನೇ ತಾರೀಕಿಗೆ ಜರ್ಮನಿಗೆ ಹೋಗಿದ್ದಾರೆ ಅಂತ ಅಂದುಕೊಂಡಿದ್ರೆ ಅಲ್ಲಿ ಇನ್ನೊಂದು ಶಾಕ್ ಬೇರೆ ಇದೆ. ವೀಕ್ಷಕರೇ, ಅಸಲಿಗೆ ರಾಹುಲ್ ಇಟಲಿ ಅವರ ಈ ಜರ್ಮನಿ ಪ್ರವಾಸ ಕೇವಲ ಹೆಸರಿಗೆ ಮಾತ್ರ. ಇದು ಭಾರತೀಯರ ಕಣ್ಣಿಗೆ ಮಣ್ಣೆರಚುವಂತಹ ಪ್ರಯತ್ನ. ಹೆಂಗೆ ಅಂತ ಹೇಳ್ತೀನಿ ಕೇಳಿ. ನಿಮಗೆ ಭಾರತೀಯ ಜನತಾ ಪಕ್ಷದ ನಾಯಕ ವಿಘ್ನೇಶ್ ಶಿಶಿರ್ ಅವರು ಗೊತ್ತಿದೆ ಅಂತ ಅಂದುಕೊಳ್ತೀನಿ. ರಾಹುಲ್ ಇಟಲಿ ಅವರ ಪೌರತ್ವವನ್ನ ಪ್ರಶ್ನೆ ಮಾಡಿ ಮೊಕದ್ದಮೆ ಹೂಡಿದ್ದು ಇವರೇ. ಇವರು ರಾಹುಲ್ ಇಟಲಿ ಅವರ ಒಂದೊಂದೇ ರಹಸ್ಯಗಳನ್ನ ಬಯಲು ಮಾಡೋದಕ್ಕೆ ಪಣ ತೊಟ್ಟ ಹಾಗೆ ಕಾಣಿಸ್ತಾ ಇದೆ. ಹಾಗಾಗಿ ಈಗ ರಾಹುಲ್ ವಿನ್ಸಿ ಅದೇ ರೀತಿ ಸ್ವಿಟ್ಜರ್ಲೆಂಡ್ ಪೌರತ್ವದ ಆರೋಪವನ್ನ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ವಿಘ್ನೇಶ್ ಶಿಶಿರ್ ಅವರು ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಅದ್ರಲ್ಲಿ ಒಂದು ವಿಚಿತ್ರವಾದಂತಹ ವಿಚಾರವನ್ನು ಉಲ್ಲೇಖ ಮಾಡ್ತಾರೆ. ಏನು? ಆಮೇಲೆ ಅಲ್ಲಿ ರಾಹುಲ್ ವಿನ್ಸಿ ಅನ್ನುವಂತ ಹೆಸರನ್ನ ಬಳಕೆ ಮಾಡ್ತಾರೆ. ರಾಹುಲ್ ವಿನ್ಸಿ ಈ ಹೆಸರಿನ ಹಿನ್ನೆಲೆ ಏನು ಅಂತ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ರಾಜು ಇಟಲಿ ಅವರ ಮರಣದ ನಂತರ ರಾಹುಲ್ ಇಟಲಿ ಇಂಗ್ಲೆಂಡ್ ಅಲ್ಲಿ ಓದ್ತಾ ಇದ್ದಾಗ ಭದ್ರತಾ ಕಾರಣಗಳಿಗಾಗಿ ಅವರ ಹೆಸರನ್ನ ಬದಲಾಯಿಸ್ಕೊಳ್ತಾರೆ. ವಿದೇಶಗಳಲ್ಲಿ ಅವರನ್ನ ರಾಹುಲ್ ವಿನ್ಸಿ ಅಂತ ಕರಿತಾ ಇದ್ರು. ಹಾಗಾಗಿ ಭಾರತದಲ್ಲಿ ರಾಹುಲ್ ವಿನ್ಸಿ ಅಂತ ಹೇಳ್ದಾಗ್ಲಿಲ್ಲ ಅಫ್ಕೋರ್ಸ್ ರಾಹುಲ್ ಇಟಲಿ ನೆನಪಾಗ್ಲೇಬೇಕಲ್ವೇ. ವೀಕ್ಷಕರ, ಈ ಟ್ವೀಟ್ ಅಲ್ಲಿ ವಿಘ್ನೇಶ್ ಶಿಶಿರ್ ಅವರು ಹೇಳ್ತಾರೆ, ರಾಹುಲ್ ವಿನ್ಸಿ ಅವರು ತಮ್ಮ ತಾಯಿಯ ಸ್ವಿಟ್ಜರ್ಲೆಂಡ್ ಅಲ್ಲಿ ಇರುವಂತಹ ಎಲ್ಲಾ ಬ್ಯಾಂಕ್ ಖಾತೆಗಳನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರ್ದು? ಸೋನಿಯಾ ಅವರದು. ಅದ್ರ ಜೊತೆಗೆ ತಮ್ಮ ಹೆಸರಲ್ಲಿ ಅದೇ ರೀತಿ ತಮ್ಮ ಪತ್ನಿಯ ಹೆಸರಲ್ಲಿ ಹೊಸ ಬ್ಯಾಂಕ್ ಅಕೌಂಟ್ಗಳನ್ನ ಓಪನ್ ಮಾಡ್ತಾ ಇದ್ದಾರೆ ಅಂತ ಬರ್ಕೊಳ್ತಾರೆ. 2025ರಲ್ಲಿ ಸ್ವಿಟ್ಜರ್ಲ್ಯಾಂಡಿನ ಹೊಸ ಪೌರತ್ವ ನಿಯಮಗಳು ಬರುತ್ತವೆ. ಅದರಡಿಯಲ್ಲಿ ಅಲ್ಲಿನ ಪೌರತ್ವವನ್ನ ಪಡ್ಕೊಳ್ಳೋದಕ್ಕೆ ಹೂಡಿಕೆ ಮಾಡಿದ್ರೆ ಸಾಕಂತಲ್ಲಿ. ಹಾಗಾಗಿ ಅದಕ್ಕೂ ಈ ಬ್ಯಾಂಕ್ ಅಕೌಂಟಿಗೂ ಸಂಬಂಧ ಇರಬಹುದಾ ಅಂತ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ವಿಘ್ನೇಶ್ ಶಿಶಿರ್ ಅವರು ಎಲ್ಲೂ ಕೂಡ ರಾಹುಲ್ ಗಾಂಧಿ ಅನ್ನುವಂತ ಹೆಸರನ್ನ ಬಳಕೆ ಮಾಡಿಲ್ಲ. ಆದ್ರೆ ಟ್ವೀಟಿನ ಕೊನೆಯಲ್ಲಿ ಅವರು ಇಡಿ ಅದೇ ರೀತಿ ಸಿಬಿಐ ಅನ್ನ ಟ್ಯಾಗ್ ಮಾಡಿದ್ದಾರೆ. ಇದಕ್ಕೂ ವಿಘ್ನೇಶ್ ಶಿಶಿರ್ ಅವರು ವಿದೇಶಿ ಮಹಿಳೆ ಫೋಟೋವನ್ನ ಹಾಕಿ ಈ ಮಹಿಳೆ ಯಾರು ಅಂತ ಹೇಳಿದವರಿಗೆ 1 ಲಕ್ಷ ರೂಪಾಯಿ ಬಹುಮಾನವನ್ನು ಕೊಡ್ತೀನಿ ಅಂತ ಕೂಡ ಹಾಕಿದ್ದಾರೆ. ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ ಆ ವಿದೇಶಿ ಮಹಿಳೆ ರಾಹುಲ್ ಇಟಲಿ ಅವರಿಗೆ ಬಹಳ 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 ಕ್ಲೋಸ್ ಅಂತ ಕೂಡ ಹೇಳ್ತಾರೆ. ವೀಕ್ಷಕರು, ಇನ್ನು ಈಗ ಅವರ ಅನುಮಾನ ಏನು ಅಂತಂದ್ರೆ ರಾಹುಲ್ ಇಟಲಿ ಕೇವಲ ತೋರಿಸ್ಕೊಳ್ಳೋದಕ್ಕೆ ಜರ್ಮನಿಗೆ ಹೋಗಿದ್ದಾರೆ. ಆದ್ರೆ ಅಸಲಿಗೆ ಅವರು ಅಲ್ಲಿಂದ ಕಾರಲ್ಲಿ ಮ್ಯೂನಿಚ್ ನಗರಕ್ಕೆ ಹೋಗಿ ಅಲ್ಲಿಂದ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಮ್ಯೂನಿಚ್ನಿಂದ ಸ್ವಿಟ್ಜರ್ಲ್ಯಾಂಡ್ ಕೇವಲ 400 ಕಿಲೋಮೀಟರ್ ದೂರದಲ್ಲಿ ಇರುವಂತದ್ದು. ಅಂದ್ರೆ 3ರಿಂದ 4 ಗಂಟೆಯಲ್ಲಿ ತಲುಪಬಹುದು. ಆದ್ರೆ ಇಲ್ಲಿ ಈ ಯಾವ ಆರೋಪಗಳಿಗೂ ಕೂಡ ಕಾಂಗ್ರೆಸ್ ಮಾತಾಡದೆ ವಿರೋಧವನ್ನ ವ್ಯಕ್ತಪಡಿಸದೆ ಮೌನವಾಗಿ ಕೂತಿರುವಂಥದ್ದು ಆಶ್ಚರ್ಯ ಅಂತೂ ತರ್ತಾ ಇದೆಯಪ್ಪ. ಯಾಕೆ ಆಗಿರಬಹುದು? ಈ ಮೌನದ ಹಿಂದೆ ಏನು ಕಾರಣ ಇದೆ? ಡೌಟ್ ಬರುತ್ತಲ್ವಾ? ವೀಕ್ಷಕರು ನೋಡಿ, ರಾಹುಲ್ ಇಟಲಿ ಅವರು ಭಾರತದಲ್ಲಿ ಹೇಳಿದೇನು? ಭಾರತೀಯ ಸಮುದಾಯವನ್ನ ಭೇಟಿ ಮಾಡೋದಕ್ಕೆ ಜರ್ಮನಿಗೆ ಹೋಗ್ತಾ ಇದ್ದೀನಿ ಅಂತ. ಆದ್ರೆ ಅಲ್ಲಿ ಹೋಗಿ ರಾಹುಲ್ ಇಟಲಿ ಮಾಡಿದ್ಯೇನು? ಜಾರ್ಜ್ ಸೋರೋಸ್ ಬೆಂಬಲಿತ ಕಾರ್ನೆಲಿಯಾ ವೋಲ್ ಅವರನ್ನ ಭೇಟಿ ಮಾಡಿದ್ದು, ಭಾರತ ವಿರೋಧಿ ಹೇಳಿಕೆಯನ್ನ ಕೊಟ್ಟಿದ್ದು, ಭಾರತ ಫೇಲ್ ಆಗಿಬಿಡುತ್ತೆ, ಭಾರತದಲ್ಲಿ ಜನ ಅವರವರೇ ಫೈಟ್ ಮಾಡ್ಕೊಳ್ತಾರೆ,
ಭಾರತದಲ್ಲಿ ಅಶಾಂತಿ ಸೃಷ್ಟಿ ಆಗತ್ತೆ ಅಂತ ಇವರು ಹೇಳಿಕೊಡ್ತಾ ಇರುವಂತದ್ದು. ಇಂತಹ ಕೆಲಸಗಳನ್ನ ಮಾಡಿದ್ರೆ, ಇಂತಹ ಹೇಳಿಕೆಯನ್ನ ಕೊಟ್ರೆ ನೀವೇ ಹೇಳಿ, ಯಾರಿಗೆ ಆದ್ರೂ ಅನುಮಾನ ಮೂಡದೆ ಇರುತ್ತಾ? ಅನುಮಾನ ಮೂಡೋದಕ್ಕೂ ಇಲ್ಲಿ ಒಂದು ಅರ್ಥ ಇದೆ ಅಲ್ವಾ? ನೀವೇನಂತೀರ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.